ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. 10 ಗಂಟೆ ಆಗಿದೆ. ಸೊ ನಾವು ಇವಾಗ ಹೋಗ್ತಾ ಇರೋದು ಮೈಸೂರಿಗೆ. ನಮ್ಮ ಮನೆಯವರು 9 ಗಂಟೆಗೆ ಹೇಳ್ತಿದ್ದಾರೆ. ಇವತ್ತು ಹೇಗಿದ್ರು ಲೀವ್ ಹಾಕಿದ್ದೀನಿ, ಹುಷಾರಿರಲಿಲ್ಲ, ಹಾಗಾಗಿ ಲೀವ್ ಹಾಕಿದ್ರು. ಸೊ ಲೀವ್ ಹಾಕಿದ್ದೀನಲ್ವಾ, ಶುಕ್ರವಾರ ಬೇರೆ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದರು. ಸೊ ನಾನು ಬೇಗ ರೆಡಿ ಆಗಿಬಿಟ್ಟು ಹೋಗ್ತಾ ಇರೋದು. ನನ್ನ ಜೀವನದಲ್ಲಿ ಮೇ ಬಿ ನನಗೊಂದು 28 ವರ್ಷ ಅಂತ ಅನಿಸುತ್ತೆ. ಇವಾಗ 28 ಅಥವಾ 29 ಜೀವನದಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇಷ್ಟು ವರ್ಷ ಆದಮೇಲೆ ಆದರೂ ಹೋಗ್ತಾ ಇದ್ದೀನಲ್ಲ ಅಂತ. ಸೊ ಖುಷಿ ಅಂತೂ ಇದ್ದೇ ಇದೆ. ಈ ವರ್ಷ ಅಂತೂ ಎಷ್ಟಾಗ್ತದೆ ಅಷ್ಟು ಎಲ್ಲ ನಾನು ಯಾವ್ಯಾವ ಟೆಂಪಲ್ಗಳಿಂದ ನೋಡಿಲ್ಲ ಆ ಎಲ್ಲ ಟೆಂಪಲ್ಗಳನ್ನು ನಮ್ಮ ಮನೆಯವ್ರು ತೋರಿಸ್ತಿದ್ದಾರೆ. ಸೊ ಖುಷಿ ಬೇಜಾರು ಕೂಡ ಇರುತ್ತೆ, ಕೆಲವೊಂದ್ಸಲ ಖುಷಿ ಕೂಡ ಆಗ್ತಿದೆ. ನನಗಂತೂ ಇವತ್ತಿನ ದಿನ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ನಮ್ಮದೇ ಕಾರಲ್ಲಿ ಹೋಗಿದ್ವಲ್ವ. ನಾವು ಕಾರಲ್ಲಿ ಯಾವತ್ತೂ ಕೂಡ ಈ ರೀತಿ ಲಾಂಗ್ ಡ್ರೈವ್ ಹೋಗಿಲ್ಲ. ಇಲ್ಲೇ ಬೆಂಗಳೂರು ಸುತ್ತಮುತ್ತ ಹೋಗ್ತಾ ಇರ್ತೀವಿ ಅಷ್ಟೇ. ಸೊ ಇವತ್ತು ತುಂಬ ಲಾಂಗ್ ಡ್ರೈವ್ ಕೂಡ ಹೋಗಿದ್ವಿ. ಏಕೆಂದರೆ ಮೈಸೂರಿಂದ ಹಾಸನ. ಸೊ ಲಾಂಗ್ ಅಂತಲೇ ಅನ್ನಿಸ್ತು ನಮ್ಮ ಪ್ರಕಾರ. ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ತುಂಬ ಲಾಂಗ್ ವಿಡಿಯೋ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ನಾನು. ಒಂದು 3 ಇಂದ 4 ನಿಮಿಷ ಅಷ್ಟೇ, ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಮಾತ್ರ ಅಷ್ಟೇ ನಾನು ವೀಡಿಯೋಗಳನ್ನು ಮಾಡ್ಕೊಂಡಿರೋವಂಥದ್ದು. ಮತ್ತು ಕಾರಲ್ಲಿ ಹೋಗಿಸುವಾಗ ನನ್ನ ಮಗಳು ಏನಾದ್ರು ವೀಡಿಯೋ ಮಾಡೋಕ್ಕೇನಾದ್ರು ಹೋಯ್ತು ಅಂತಂದರೆ ನನ್ನ ಮಗಳು ಫೋನ್ ಕಿತ್ಕೊತಾಳೆ. ಜಾಸ್ತಿ ವೀಡಿಯೋಗಳು ಅವಳಿದ್ದಾಗಂತೂ ವೀಡಿಯೋಗಳನ್ನು ನಾನು ಮಾಡೋದಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ನಾನು ಇತ್ತೀಚೆಗೆ ವ್ಲಾಗನ್ನು ಮಾಡ್ತಾಯಿಲ್ಲ, ಅಪರೂಪ ಆಗೋಗ್ಬಿಟ್ಟಿದೆ. ಎಲ್ಲಾದರೂ ಈ ರೀತಿ ವಿಡಿಯೋಗಳನ್ನು ಮಾಡಿ ಹಾಕ್ತಾಯಿರ್ತೀನಿ ಅಷ್ಟೇ. ಸೊ ದರ್ಶನ ಹೆಂಗಾಯ್ತು ಅಂತ ಅಂದರೆ ಸೊ ಅಷ್ಟು ಬೇಗ ಪಾಸ್ ತೊಗೊಂಡ್ಬಿಟ್ಟು ಬೇಗ ಹೋದ್ವಿ. ಅಷ್ಟೊತ್ತಿಗೇನೋ ಕ್ಲೋಸ್ ಮಾಡ್ತಾರೆ ಅಂತ ಅಂದ್ಕೊಂಡು ಮತ್ತು ನಮಗೆ ಅಲ್ಲಿಂದ 3 ಗಂಟೆ ಟೆಂಪಲ್ ರಶ್ ಆಗಿತ್ತು ಅಂತ ಮತ್ತು ಆಚೆ ಬಂದು ನಮಗೆ ಹೋಗೋಕ್ಕೆ ತುಂಬಾ ಲೇಟಾಗಿ ಹೋಗ್ಬೇಕು. ದರ್ಶನ ಅಂತೂ ಕೂಡ ಚೆನ್ನಾಗಾಯಿತು. ತುಂಬಾ ರಶ್ ಇತ್ತು, ಹಾಗೆ ಬೇಗ ದರ್ಶನ ಕೂಡ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗುವಾಗ ಇವಾಗ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿರೋ ಅಂಥದ್ದು ಈ ರೀತಿ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಬೆಟ್ಟ ಹತ್ತಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾವ ಸೈಡ್ ಇದೆ ಅಂತಲೇ ನೋಡೋಕ್ಕಾಗಿಲ್ಲ, ನನಗೆ ಅಷ್ಟು ಟೈಮ್ ಕೂಡ ಸಿಗಲಿಲ್ಲ. ಯಾಕೆಂದರೆ ನಾವು ಬೆಂಗಳೂರು ಬಿಟ್ಟಿದ್ದೇನೆ ಆಗೋಗಿತ್ತು. ಸೊ ಇಲ್ಲಿ ಬರೋಷ್ಟೊತ್ತಿಗೆ ಆಲ್ರೆಡಿ ನಾವು ಬೇರೆ ರೂಟಲ್ಲಿ ಕುಣಿಗಲ್ ಹೋಗಿ ಆ ರೂಟಲ್ಲಿ ಬರೋದ್ರಿಂದ ಸೊ ಒಂದು 2.5-3 ಗಂಟೆ ಹತ್ತಿರ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಜಾಸ್ತಿ ಪ್ಲೇಸ್ ಸಹ ನಾವು ನೋಡೋಕ್ಕೆ ಹೋಗಿಲ್ಲ. ಸೊ ಇವತ್ತಿನ ವೀಡಿಯೋನ ಹೇಳ್ತೇನೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.